ಅಮಿತ್ ಶಾ ಅವರು ಫೋನ್ ಮಾಡಿ ಒಂದು 5 ಜನ ಆದರೂ ಬಿಡಪ್ಪ ಡಿ ಕೆ ಶಿವಕುಮಾರ್ ಅಂತಂದರೆ, ಇಲ್ಲ ನಾನು ಒಬ್ಬರನ್ನೂ ಬಿಡಲ್ಲ, ನಾನು ಕನಕಪುರದ ಬಂಡೆ ಅಂದವರು ಇವರು. ಎಸ್, ನಾನು ಯಾರನ್ನೂ ಬಿಡಲ್ಲ, ನಾನು ಕನಕಪುರದ ಬಂಡೆ, ನಾನು ಇರೋದೇ ಹೀಗೆ. ಮತ್ತು ಏನಾಯಿತು? ಸೆಂಟ್ರಲ್ನ ಎದುರಾಕೊಂಡ್ರೆ ಇರುತ್ತಾ? ಅದು ಇರಲಿ, ಅದು ಕಾನೂನು ಪ್ರಕಾರ ಆಗಿರ್ಬೋದು. ಅಲ್ಲಿ ತನಕ ಬಂದಿರಲಿಲ್ಲ ಇಡಿನೂ ಇನ್ನೊಂದು ಅಂತ, ಆವಾಗೆ ಬಂತದು. ಇವರು ರೆಸಾರ್ಟಲ್ಲಿ ಇಟ್ಟಿದ್ದಾರೆ ಗುಜರಾತ್ MLAಗಳನ್ನ, ಕೇಸ್ ಆಗೋಯ್ತು, ಇವ್ರು ಅರೆಸ್ಟ್ ಆಗೋದ್ರು. ಇಲ್ಲ ಒಂದು 5 ಜನ ಬಿಟ್ಟಿದ್ರು ಒಳ್ಳೆ ಇದಿರ್ತಿತ್ತು ಅವ್ರ ಪಾಪ. ಆದರೆ ಪಕ್ಷದ ಪಟ್ಟಬದ್ಧ ಮಿತ್ರ ಇವರು, ಶತ್ರು ಅಲ್ಲ, ಹಿತೈಷಿ ಇವರು. ಸೊ ಎದುರಾಕ್ಕೊಂಡು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗ್ಕೊಂಡು ಆ 3-4 ತಿಂಗಳು ಪಟ್ಟಿರ್ತಕ್ಕಂಥ ಕಷ್ಟ, ಆ ನೋವುಗಳು, ಆ ಸಂಕಟ, ಬಿದ್ದವ್ರ ನೋವು ಬಿದ್ದವರಿಗೆ ಗೊತ್ತಾಗುತ್ತೆ ಅಲ್ವಾ? ಯಾರು ನೋವು ಪಡ್ತಾರೋ ಅವ್ರ ನೋವು ಅವ್ರಿಗೆ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿದ್ದಾರಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ, ಆ ಮಂತ್ರಿಗಳಿಗೆ ಯಾರೂ ಏನೋ ಗೊತ್ತಾಗಲ್ಲ. ಅವ್ರು ಇವತ್ತು ಪದವಿಗಳಿಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ಯಾರೂ ಒದ್ದಾಡ್ತಾ ಇಲ್ಲ. ಬೇಕಾದ್ರೆ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಏನು ವಿಚಾರ ಇಲ್ಲಿ?